ಇದು ಒಂದ್ ಮನೆನ ಇದು ಕುಡ್ಕು ಸಂತೆ ಆಗೈತೆ. ನನ್ನ ಸೊಸೆ ಅನ್ಸ್ಕೊಂಡು ನೋಡು ಅದೆಲ್ಲ ಹಾಳಾಗೋದ್ಲು. ಗಂಡ ನೋಡಿದ್ರೆ ಮನೇಲಿ ಕುಡಿತಾ ಬಿದ್ದವನೆ. ಮನೆನ ಬಾರ್ ಮಾಡ್ಕೊಂಡು ಕೂತವನಿಲ್ಲಿ. ಇವಳು ನೋಡಿದ್ರೆ ಎಲ್ಲಿ ತಿರ್ಗಾಡ್ಕೊಂಡ್ ಬರಕ್ ಹೋಗೋಳು. ನಂಗೆ ಗೊತ್ತಿತ್ತು ಇವಳಿಗೆ ತಿರ್ಗಾಡೋದಕ್ಕೇನೆ ಅವ್ನು ಕುಡಿಯೋದ್ ಕಲ್ತಿರೋದು ಅಂತ. ಬರ್ಲಿ ಇವತ್ತು ಅವಳ ಮನೆಗೆ. ಅತ್ತೆ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ಬಂದ ಹಬ್ಬ ಅಲ್ಲ ಕಡೆ ಕವಿತಾ, ಎಲ್ಲ ಹೋಗಿದ್ದ ಹಾಳಾಗಿ? ಅತ್ತೆ ನೀರಿರ್ಲಿಲ್ಲ ಅತ್ತೆ, ಮನೇಲಿ ತಗೊಂಬರಕ್ಕೆ ಅಂತ ಹೋಗಿದ್ದೆ. ಏನ? ಅಯ್ಯೋ ಒಂದ್ ನಿಮಿಷ ಇರಿ. ಮನೇಲಿ ನೀರಿರ್ಲಿಲ್ಲ ಕುಡಿಯಕ್ಕೆ, ತರದಕ್ಕೆ ಅಂತ ಹೋಗಿದ್ದೆ ಬಾವಿ ಹತ್ರ. ಅಯ್ಯೋ ಹೋಯ್ತಪ್ಪ ನನ್ ಕಿವಿ. ಮೆಲ್ಲಕ್ ಮಾತಾಡೆ. ನೀನ್ ಕಿರ್ಚ್ಕೊಂಡೇನೆ ನೀನು. ನನ್ ಕಿವಿನ ಕೇಳಿಸ್ದಂಗ್ ಮಾಡಿರೋದು ನೀನೇ ಕಾರಣ ಇದಕ್ಕೆ. ಅತ್ತೆ ಏನಾಯ್ತು ಇವಾಗ? ಏನೇನೋ ಮಾತಾಡ್ತೀರಪ್ಪ ನೀವು. ನೆಮ್ಮದಿಯಾಗಿರಕ್ ಬಿಡೋದೇ ಇಲ್ಲ. ಹೋಗು ನೋಡೋ ಒಳಗಡೆ. ನಿನ್ ಗಂಡ ಏನ್ ಮಾಡ್ತಾವನೆ ಅಂತ. ಅಲ್ಲ ಇದನ್ ಮನೆ ಅನ್ಕೊಂಡವನ ಇಲ್ಲ ಕುಡುಕ್ರ ಅಂಗಡಿ ಅನ್ಕೊಂಡವನ? ಏನು ಕುಡಿತಾವ್ರ ಅಂತ ಕೇಳ್ತಿಯಲ್ಲ ನೀನು. ಹೋಗ್ ನೋಡು, ಒಳಗೆ ಹೋಗಿ ನೋಡಲಿ. ನನ್ ಮಾತ್ ಕೇಳಲ್ಲ ನೀನು. ಎಂತದರ ಒಂದ್ ಮಗ ಆಗ್ಲಿ ಕಣೆ ಬೇಕಾ ಅಂತ ಕೇಳಿದ್ರೆ ಅಯ್ಯ ಹಂಗಂತಾರೆ ಹಿಂಗಂತಾರೆ ಅಂತ ಅವ್ರ ಹತ್ರ ಹೇಳ್ಕ ತಿರುಗ್ತಿದ್ದಲ್ಲ. ಈಗ ಗೊತ್ತಾಯ್ತಾ ಯಾಕಂತ ಮನೇಲಿ ದೊಡ್ಡವರು ಅಂತ? ಎಂತದರ ಒಂದ್ ಮಗ ಆಗಿದ್ರೆ ನಿಂತ ಬುದ್ಧಿ ಕಲಿತಿದ್ನ. ಅವನಿಗೂ ಭಯ ಭಕ್ತಿ ಇರೋದು, ಜವಾಬ್ದಾರಿ ಇರೋದು, ಮಕ್ಳು ನೋಡ್ಕೊಬೇಕು, ಸಾಕ್ಬೇಕು, ಓದಿಸ್ಬೇಕು ಅಂತ. ಎಂತದೂ ಇಲ್ಲ. ಅದಕ್ಕೇನೆ ಹಿಂಗ ಕೂತವನು. ಅಯ್ಯೋ ಒಂದ್ ನಿಮಿಷ ಇರಿಯತ್ತೆ ಬಂದೆ. ಏನ್ರಿ ನೀವು ಬೆಳಗ್ಗೆ ನಂಗೆ ಕುಡ್ತಾ ಕೂತಿದ್ದೀರಲ್ಲ? ಏನ ಇವಾಗ? ನನ್ನ ಮನೆ ನನ್ನ ಇಷ್ಟ. ನಿನಗೆ ನೆನ್ನೆ ತಾನೇ ಹೇಳಿದೀನಿ. ಈ ಮನೇಲಿ ನೀನೊಬ್ಳು ಕೆಲಸದ ಆಳಿದ್ದಂಗ ಅಷ್ಟೇ. ಇರಂಗಿದ್ರೆ ಇರ್ಬೋದು, ಇಲ್ಲಾಂದ್ರೆ ಹೋಗ್ತಿರ್ಬೋದು ಅಂತ. ಮತ್ತೇನ್ ನಿಂದು? ನೋಡಿ ನೀವು ಮಾಡ್ತಿರೋದು ಸರಿ ಇಲ್ಲ, ಸ್ವಲ್ಪನೂ ಸರಿ ಇಲ್ಲ. ನಾನು ಎಷ್ಟು ಪ್ರೀತಿ ಮಾಡ್ತಿದ್ರಿ ನೀವು. ನಾನು ಪ್ರತಿ ಸಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಹೆಂಗ್ ತಡಿತಾ ಇದ್ರಿ ಹೋಗ್ಬೇಡ ಅಂತ. ಆದ್ರೆ ಇವಾಗ ನೋಡಿದ್ರೆ ನೀವೇ ಹೋಗಿ ಅಂತ ಹೇಳ್ತಿದ್ದೀರಲ್ಲ ರೀ. ಇದು ಸರಿನಾ? ಅಲ್ಲ ಯಾರು ಹೇಳ್ಕೊಡ್ತಿದ್ರು ನಿಮ್ಗೆ ಇವನ್ನೆಲ್ಲ? ಈ ಕುಡಿಯೋದು, ಈ ರೀತಿ ಮಾತಾಡೋದೆಲ್ಲ ಇದೆಲ್ಲ ನಿಮ್ ಬುದ್ಧಿ ಅಲ್ಲ, ನನಗೆ ಗೊತ್ತು. ಯಾರ್ದೋ ಇದೆ ಕೈ ಇದ್ರಲ್ಲಿ. ಯಾರ್ದೋ ಕೈ ಇದ್ಯಾ ಅಂದ್ರೆ ನಿನ್ ಪ್ರಕಾರ ನನ್ಗೆ ಸ್ವಂತ ಬುದ್ಧಿ ಇಲ್ಲ ಅಂತ? ಹೌದು, ಮತ್ತೆ ನಿಮ್ ಬುದ್ಧಿ ಏನಂತ ನನಗೆ ಗೊತ್ತಿಲ್ವಾ? ಕವಿತಾ ನೋಡುವ, ಸುಮ್ನೆ ಕುಡ್ತಿದ್ದೀನಿ ಮೊದ್ಲೇನೆ. ನನ್ ಪಿತ್ತ ನೆತ್ತಿಗೆ ಏರಿಸ್ಬೇಡ. ಆಮೇಲೆ ಕತೆನೇ ಬೇರೆ. ಆಮೇಲೆ ಏನಾಗ ಕತೆ ಬೇರೆ? ಏನ್ ಹೆದರ್ಸ್ತಿದ್ದೀರಾ ನನ್ನ? ನಾನೇ ಬೇರೆಯವ್ರ ತರ ಹೆದರ್ಕೊಂಡಿರಲ್ಲ. ನೀವಿಂಗ್ ಉಲ್ಟಪಟ್ಟ ಮಾತಾಡಿದ್ರೆ ನನಗೂ ಮಾತಾಡಕ್ ಬರುತ್ತೆ, ನನಗೂ ಬಾಯಿದೆ. ಏನೇ ಅಂದೆ? ನಿನ್ಗೂ ಬಾಯಿದ್ಯಾ? ಯಾರ್ ಮನೇಲಿ ಇದ್ಯಾ? ಯಾರ್ ಮುಂದೆ ಮಾತಾಡ್ತಿದ್ಯಾ? ನಮ್ ಗಮನ ಇದೆಯಾ ನಿನ್ಗೆ? ಎಲ್ಲ ಗಮನ ಇಟ್ಕೊಂಡೆ ಮಾತಾಡ್ತಿರೋದು ನಾನು. ನೀವ್ ಎಂದಂಗೆಲ್ಲ ಅನ್ಸ್ಕೊಳಕ್ಕೆ, ನೀವ್ ಹೇಳಿದೆಲ್ಲ ಕೇಳಿಸ್ಕೊಳಕ್ಕೆ ನನ್ನೇ ನಿಮ್ ಮನೆ ಕೆಲಸ ಅನ್ಕೊಂಡಿದ್ದೀರಾ ನೀವು? ಹೋಗ್ಲಿ ಪಾಪ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಿರ್ತಾರೆ. ನಾನು ಅನ್ಸರ್ಸ್ಕೊಂಡೆ ಬರ್ತಾ ಇದೀನಿ. ಅನ್ಸರ್ಸ್ಕೊಂಡ್ ಬರ್ತಾ ಇದೀನಿ ಅಂದ್ರೆ ಅನ್ಸರ್ಸ್ಕೊಳ್ಳೋದಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು. ಆಗಲ್ಲ, ನನ್ ಕೈಲಿ ಆಗೋದಿಲ್ಲ ಅದೆಲ್ಲ. ಏನಾಗೋದಿಲ್ಲ. ನೋಡ್ದೆ ನೆನ್ನೆ ಏನಾಯ್ತು ಅಂತ? ನಮ್ ಕೆಂಪಣ್ಣ ಅವನ ಹೆಂಡತಿ ಕೆಂಪಿಗೆ ಜಾಸ್ತಿ ಒದ್ನಂತೆ. ಹಂಗೆ ನೀನು ಹಿಂಗೆ ಗಾಂಚಲಿ ಮಾಡ್ತಿದ್ರೆ ನಿನ್ಗೂ ಹಂಗೆ ಆಗ್ತದೆ ನೋಡು. ಏನೋ ನನಗೆ ನೀವು ಹೊಡಿತೀರಾ? ಹೊಡಿರಿ ನೋಡೋಣ. ಆಮೇಲೆ ಅದ್ರ ಕತೆನೇ ಬೇರೆ ನೋಡಿ. ಏನೋ ಹೊಡಿರಿ ನೋಡೋಣ, ಕತೆ ಬೇರೆ ಆಗ್ತದ? ಅಲ್ಲಿ ಇಲ್ಲಿ ತನಕ ಬಂದ ನೀನು ನನ್ ಗಂಡು ಸ್ಥಾನಕ್ಕೆ ಸವಾಲ್ ಆಗ್ತಿದ್ಯಾ ನೀನು. ಈಗ ತೋರಿಸ್ತೀನಿ ಏನಂತ. ನಮ್ ಕೆಂಪಣ್ಣ ಬರೀ ಕಾಲಾಗ್ ಒದ್ದವನೆ. ನಾನ್ ನಿನ್ನ ಕೊಂದೇ ಬಿಡ್ತೀನಿ. ನನ್ ಕೈ ಏನೂ ಆಗಲ್ಲ ಅನ್ಕೊಂಡಿದ್ಯಾ ನೀನು? ಅಯ್ಯೋ ನಾ ಸೊಸೆ ಕೊಲೆ ಮಾಡ್ತಾನೆ. ಅಯ್ಯೋ ಯಾಕೋ ಹಿಂಗ್ ಮಾಡ್ತಿದ್ಯಾ ಕುಮಾರ? ಅಯ್ಯೋ ಕಾಪಾಡ್ರಪ್ಪ, ಯಾರು ಬರಪ್ಪ ಮನೆ ತಕ್ಕೆ. ಅಯ್ಯೋ ಸದ್ದು ಬರಬಾರ್ದು ಬಾಯಿಂದ. ಏನಮ್ಮ ನೀನು ಅಕ್ಕಪಕ್ಕದವ್ರನ್ನ ಕರೆದು ನನ್ ಮರ್ಯಾದೆ ತೆಗಿಬೇಕಂತ ಮಾಡಿದ್ಯಾ? ಓಹೋ, ಇಷ್ಟ ದಿನ ನಾಯಿ ಕಿತ್ತಾಡ್ತಿದ್ರಿ ಇಬ್ರು. ಈಗ ಅಯ್ಯೋ ನಾ ಸೊಸೆನ್ ಕಾಪಾಡ್ರಿ ಅಂತ ಬಂದ್ಬಿಟ್ಟ ನೀನು. ಕುಮಾರ ಯಾಕೋ ಹಿಂಗ್ ಮಾಡ್ತಿದ್ಯಾ ನೀನು? ಏನಾದ್ರು ಕೈನಾಗೆ ಪಾಟ್ರು ಏನೋ ನನ್ ಕವಿತೆ ಚುಚ್ಚಬೇಕಂತ ಮಾಡಿದ್ಯಾ ನೀನು? ಬೇಡಕಣಪ್ಪ, ಅಂತ ಕೆಲಸ ಎಲ್ಲ ಮಾಡ್ಬೇಡ ಕಣೋ. ಗಂಡ ಹೆಂಡತಿ ಮಧ್ಯದಾಗ ಎಷ್ಟು ಜಗಳ ಬರ್ಬೋದು, ಹಂಗಂತ ಕೊಲೆ ಮಾಡ್ತಾರೇನೋ. ಕುಮಾರ ಬಿಡಪ್ಪ ರೀ. ನೋಡಿ ನೀವ್ ಹಿಂಗೆಲ್ಲ ಮಾಡ್ತಿರೋದು ಸರಿ ಇಲ್ಲ. ಏನು ನನ್ನೇ ಕೊಂದು ಬಿಡ್ತೀರಾ ನೀವು? ಮತ್ತೆ ನನ್ ಗಂಡು ಸ್ಥಾನಕ್ಕೆ ಸವಾಲ್ ಆಗ್ತಿಯಲ್ಲ ನೀನು. ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಅನ್ನೋ ರೀತಿ ಮಾತಾಡ್ತೀಯ ನೀನು. ತೋರ್ಸ್ಬೇಕಲ್ಲ ನಾನು ಏನಾದ್ರು ಮಾಡಕ್ ಆಗುತ್ತೆ ನನ್ ಕೈಲು ಅಂತ. ಕುಮಾರ, ಓ ಗುಂಡಣ್ಣ, ಏನಣ್ಣ? ಏನಿಲ್ಲ ಕಣ, ಬಾ ಹೋಗಣ. ಎಲ್ ಕಣ ಇಷ್ಟೊತ್ತಿಗೆ? ಬಾರೋ ಹೇಳ್ತೀನಿ ಬಾ. ಬಂದೆ. ನೋಡಿ ಇಬ್ರಿಗೂ ಹೇಳ್ತಿದ್ದೀನಿ, ಇನ್ಮೇಲೆ ನಮ್ಮ ಮನೆಗೆ ಉಳಿಗಾಲ ಬೇಕು ನಿಮ್ಗೆ ಅಂತಂದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಸಂಜೆಗೆ ಬತ್ತೀನಿ, ಬಿಸಿಯಾಗಿ ಬಿರಿಯಾನಿ, ಚಿಕನ್ ಕಬಾಬ್ ರೆಡಿ ಇರ್ಬೇಕು. ಏನೋ ಕುಮಾರ ಬಾಟ್ ಇಟ್ಕೊಂಡು ನಿಂತಿದ್ಯಲ್ಲೋ, ಏನ್ ಮಾಡ್ತಿದ್ದು? ಗುಂಡಣ್ಣ, ನೀನ್ ಬರೋದೊಂದು 5 ನಿಮಿಷ ತಡ ಆಗ್ಬಿಟ್ಟಿದ್ರೆ ನನ್ನ ಹೆಂಡತಿ ಕವಿತಿನ ಇಷ್ಟೊತ್ತು ಚುಚ್ಚೇ ಬಿಡ್ತಿದ್ದೆ. ಸರಿ ಬಾ ಹೋಗೋಣ ಬಾ. ಅವ್ವ ಬಾ ಆಟಾಡೋಣ. ಚಿನ್ನಿಮಾ ಫ್ರೆಂಡ್ಸ್, ನನ್ನ ಮಗಳು ಚಿನ್ನಿಮಾ ಹೆಸರನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಅವಳಿಗೆ ನಾವು ಹೆಸರನ್ನ ಖುಷಿ ಅಂತ ಇಟ್ಟಿದ್ದೀವಿ. ನಾವು ಪ್ರೀತಿಯಿಂದ ಚಿನ್ನಿಮಾ ಅಂತ ಕರಿತಿದ್ವಿ. ಇನ್ನ ಮುಂದಕ್ಕೆ ಅವಳು ದೊಡ್ಡೋಳಾಗ್ತಾ ಚಿನ್ನಿಮಾ ಅಂತ ಕರೆಯೋದಿಲ್ಲ, ಖುಷಿ ಅಂತಾನೆ ಕರಿತೀವಿ. ಈಗ ಈ ಲಕ್ಷ್ಮಿ ಮಗಳ ಹೆಸರು ಖುಷಿ ಅಂತ. ಅಜ್ಜಿ ವಯಸ್ಸಾಗಿದೆ, ಅವ್ರು ನಿನ್ ಜೊತೆ ಆಡಕ್ಕಾಗತ್ತಾ ನಿನ್ ಸಮಕ್ಕೆ ಹೇಳೋ? ನಮ್ಮ ಖುಷಿ, ನಮ್ ಚಿಕ್ಕಮ್ಮನ ಕೈಲಿ ಎಲ್ಲ ಮಾಡಕ್ಕಾಗತ್ತೆ, ಅವ್ರಿಗೆ ವಯಸ್ಸಾಗಿದೆ. ನಂಗೆ ಅವೆಲ್ಲ ಗೊತ್ತಿಲ್ಲ. ನಾನು ಅವನ ಜೊತೆ ಆಟ ಆಡ್ಬೇಕು. ಬಾರೋ ಆಚೆ ಹೋಗೋಣ, ಕಣ್ಣು ಮುಚ್ಚಲ್ಲ ಆಡೋಣ ಬಾ.
ನಿಧಾನಕ್ಕೆ ಓಡ್ ಬರುವಂತೆ ನಾನು ಬಚ್ಚಿಕೋತೀನಿ, ನಿಧಾನಕ್ಕೆ ಬಂದು ಹುಡುಕು ಬಾ ನೀನು. ಇಲ್ಲ ನನ್ನ ಕೈಲಿ ಆಗಲ್ಲ, ವಯಸ್ಸಾಗೈತೆ ಕಣೋ. ವಯಸ್ಸಾದ್ಮೇಲೆ ಕೈ ಕಾಲು ನೋವು ಬರೋದು, ಸೊಂಟ ಹಿಡ್ಕೊಳ್ಳೋದು ಹಿಂಗೆಲ್ಲ ಆಗ್ತದೆ. ನಿನ್ ಸಮಕ್ಕೆ ನಾನು ಆಟ ಆಡಕ್ ಆಗ್ತದೇನಪ್ಪ? ಏನಾಗಲ್ಲ ಬಾರವ, ನಿಧಾನಕ್ಕೆ ಹೋಗೋಣ. ನಾನು ಬಚ್ಚಿಕೋತೀನಿ, ನಿಂಗೆ ಹುಡ್ಕಕ್ ಕಷ್ಟನಾ? ನಾನೇನು ಓಡ್ಬಾ ಅಂತ ಹೇಳದ್ನ? ನಿಧಾನಕ್ಕೆ ಬಾ. ಖುಷಿ, ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಸುಮ್ಮನೆ ಯಾಕೆ ತೊಂದರೆ ಕೊಡ್ತೀಯಾ? ಹೋಗಿ ಆಟ ಆಡಕ್ಕೆ ಹೋಗು ನೀನೆ. ಹೋಗಮ್ಮ, ನಾನು ಒಬ್ಳೆ ಎಷ್ಟೊತ್ತಂದು ಆಟ ಆಡ್ಲಿ? ನನಗೂ ಬೋರ್ ಆಗುತ್ತಲ್ವಾ? ಬೋರ್ ಆಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಹೋಗಮ್ಮ, ಇಲ್ಲಿ ಪಾರ್ಕ್ ಕೂಡ ಇಲ್ಲ. ಇಲ್ಲ ಅಂದ್ರೆ ನಾನು ಆಟ ಆಡ್ಕೋತಾ ಇದ್ದೆ. ಒಂದ್ ಸ್ವಲ್ಪ ದಿನ ಇರು ಖುಷಿ, ಆಮೇಲೆ ಬೆಂಗಳೂರಿಗೆ ಹೋಗೋಣ. ಆಮೇಲೆ ನಿನ್ಗೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಬೋರ್ ಆಗುತ್ತಲ್ಲ, ಏನ್ ಮಾಡ್ಲಿ ನಾನು? ಬೋರ್ ಆದ್ರೆ ಏನ್ ಮಾಡ್ತೀಯಾ? ಹೋಗಿ ಮಲ್ಕೋ ಹೋಗು. ಇಲ್ಲ ಹೋಗಮ್ಮ, ಬೆಳಗ್ಗೆ ಲೇಟ್ ಆಗಿ ಎದ್ದಿದ್ದೀನಿ. ಎಷ್ಟೊತ್ತಂತ ಮಲ್ಕೊಂಡ್ಲಿ? ಹೌದು ಕಣಮ್ಮ ಲಕ್ಷ್ಮಿ, ಎಷ್ಟೊತ್ತಂತ ಮಲ್ಕೋತಾಳ ಪಾಪ. ಪ್ಲೀಸ್ ಅಮ್ಮ, ಒಂದ್ ಸ್ವಲ್ಪ ಆಟ ಆಡೋಣ. ಅವನ್ ಕೈಲಾಗಲ್ಲ ಅಂತಂದ್ರೆ ನೀವು ಬನ್ನಿ, ಅಮ್ಮ ಮತ್ತೆ ಅಜ್ಜಿ ಇಬ್ರು. ಏನೋ ನಾವಾ? ಸುಮ್ಮನಿರೋ ಖುಷಿ ನೀನ. ಹೋಗವ ಲಕ್ಷ್ಮಿ, ಇಬ್ರು ಹೋಗಿ ಒಂದ್ ಸ್ವಲ್ಪ ಎರಡು ಆಟ ಆಡ್ರಿ. ನನ್ ಕೈಲಿ ಆಗಲ್ಲ, ಸೊಂಟ ನೋವ್ತೈತಿ. ಇಲ್ಲಾಂದ್ರೆ ನಾನೇ ಹೋಗ್ತಿದ್ದೆ. ಪಾಪ ಮಗಿ ಆಸೆ ಯಾಕೆ ನಿರಾಸೆ ಮಾಡ್ತೀರಾ? ಹೇಳಿ ಅಜ್ಜಿ, ಅವಳು ಆಡ್ತಾಳೆ ಅಂತ ನಾವ್ ಆಡಕ್ಕಾಗತ್ತಾ? ಇರ್ಲಿ ನಡೆಯಮ್ಮ ಲಕ್ಷ್ಮಿ, ನಮಗೂ ಒಂದ್ ಸ್ವಲ್ಪ ಬಾಡಿಗೆ ಎಕ್ಸರ್ಸೈಸ್ ಆಗುತ್ತೆ. ಸರಿ ಅತ್ತೆ, ಆಯ್ತು ನಡಿ ಖುಷಿ, ಆಯ್ತು ನಡಿ. ಎರಡೇ ಆಟ ಅಷ್ಟೇ ನಾನು ಆಡೋದು. ಹಾ ಅಮ್ಮ, ಆಯ್ತು ಬನ್ನಿ ಆಚೆ ಹೋಗಡೆ ಬನ್ನಿ. ಅಮ್ಮ, ನಾನು ಅಲ್ಲಿ ಬಚ್ಚಿಕೋತೀನಿ, ಇಬ್ರು ಬಂದು ನನ್ನನ್ನ ಹುಡುಕ್ಬೇಕು. ಹಾ ಸರಿ ಆಯ್ತು, ಹೋಗು. ಪಾಪ ಅತ್ತೆ, ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಬೋರ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಪಾಪ ಆಟ ಆಡೋದಕ್ಕೆ ಯಾರೂ ಇಲ್ಲ ನೋಡಿ. ನಮ್ಮ ಜೊತೆ ಬಿಟ್ರೆ ಇನ್ನು ಯಾರ ಜೊತೆ ಆಡೋಕ್ಕಾಗುತ್ತೆ ಹೇಳಿ ಇವಾಗ? ಹೌದಮ್ಮ ಲಕ್ಷ್ಮಿ, ಊರಿನ ಸಮಸ್ಯೆ ಎಲ್ಲ ಸಾಲ್ವ್ ಆದ್ಮೇಲೆ ನಾವು ಬೆಂಗಳೂರಿಗೆ ಹೋಗಿ ಪಾಪ ಅವಳಿಗೆ ಏನಾದರೂ ಆಕ್ಟಿವಿಟೀಸ್ಗೆ ಹಾಕ್ಬೇಕು. ಹಾ ಅತ್ತೆ, ನಾನು ಅವಳನ್ನ ಸ್ವಿಮ್ಮಿಂಗ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನನಗಂತೂ ಸ್ವಿಮ್ಮಿಂಗ್ ಬರೋದಿಲ್ಲ. ನಿಮಗೆ ಗೊತ್ತಲ್ಲ, ನಾವು ಹನಿಮೂನ್ಗೆ ಅಂತ ಹೋದಾಗ ನಾನು ನೀರಲ್ಲಿ ಬಿದ್ದುಬಿಟ್ಟಿದ್ದೆ. ರವಿ ಅವ್ರು ಇಲ್ಲ ಅಂದಿದ್ರೆ ನಾನು ಉಳಿತಾ ಇರಲಿಲ್ಲ. ಹಾಗಾಗಿ ಅವಳು ಎಲ್ಲನೂ ಕಲ್ತಿರ್ಲಿ, ಕರಾಟೆ, ಸ್ವಿಮ್ಮಿಂಗು ಎಲ್ಲನೂ ಕೂಡ. ಹೌದಮ್ಮ ಲಕ್ಷ್ಮಿ, ಇವಾಗ ಯಾರು ಹೆಣ್ಮಕ್ಳು ಕಡಿಮೆ ಇದ್ದಾರೆ ಹೇಳೋ ಗಂಡು ಮಕ್ಳಿಗಿಂತ? ನಾವು ನಮ್ಮ ಖುಷಿಗೆ ಎಲ್ಲನೂ ಕಲ್ಸ್ಕೊಡೋಣ. ಅಮ್ಮ, ಅಜ್ಜಿ ಕೂಕ್. ಸರಿ ಬಾರಮ್ಮ, ಮೊಮ್ಮಗಳು ಕೂಗ್ತಾ ಇದ್ದಾಳೆ. ಲಕ್ಷ್ಮಿ. ಹಾ ರೀ, ಈಗ ಬಂದ್ರಾ? ಚಿನಿಮ ಜೊತೆ ಆಟ ಆಡ್ತಾ ಇದ್ವಿ. ಹಾ, ಚಿನಿಮ ಜೊತೆನಾ? ಹೌದು ರೀ, ಪಾಪ ಅವಳಿಗೂ ಕೂಡ ತುಂಬ ಬೋರ್ ಆಗ್ತಿತ್ತು. ಅಜ್ಜಿನ ತುಂಬ ಪೀಡಿಸ್ತಾ ಇದ್ಲು, ಬನ್ನಿ ಆಟ ಆಡೋಣ ಅಂತ. ಅಜ್ಜಿ ಕೈಲಿ ಆಗಲ್ವಲ್ಲ, ಅದಕ್ಕೆ ನಾನು ಮತ್ತೆ ಅತ್ತೆ ಇಬ್ರು ಆಟ ಆಡ್ಸೋಣ ಅಂತ ಬಂದ್ವಿ. ಓ ಸರಿ ಹೋಯ್ತು ಬಿಡು, ನನ್ನ ಮಗಳ ಕತೆ ಹಂಗಿದ್ರೆ. ಹೌದು, ಮತ್ತೆ ನೀವು? ಅದೇ ಲಕ್ಷ್ಮಿ, ಅದೇ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ನೋಡಕ್ ಹೋಗೋಣ ಅಂತ ಹೊರಟಿದ್ದೆ. ಓ ಹೌದಲ್ವಾ, ಸರಿ ರೀ, ಹೋಗಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಮೊದಲು ತಿಳ್ಕೊಳ್ಳೋಣ. ಹಾ ಲಕ್ಷ್ಮಿ, ಅದಕ್ಕೆ ಹೊರಟಿದ್ದೀನಿ. ಮತ್ತೆ ಇವಾಗ ಸಿದ್ದಮ್ಮ ಅವ್ರ ಮನೆ ಹತ್ರ ಹೋಗ್ತಿದ್ದೀರಾ? ಹಾ, ನೆನೆ ಸಿಗ್ಲಿಲ್ವಲ್ಲ ಅವರು, ಅವ್ರ ಮಗ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ನೋಡೋಣ, ಇವತ್ತಾದ್ರೂ ಮನೆ ಹತ್ರ ಇರ್ತಾರೇನೋ. ಸರಿ ರೀ, ಆಯ್ತು, ನೀವು ಹುಷಾರಾಗಿ ಹೋಗಿ ಬನ್ನಿ. ಸರಿ ಲಕ್ಷ್ಮಿ, ಆಯ್ತು, ನೀನು ಆಟ ಆಡ್ಸೋ ಮಗಳನ್ನ. ಹಾಂ ಸರಿನಪ್ಪ, ಆಯ್ತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಹಾಕ್ತಿರೋಂಥ ವೀಡಿಯೋಸು ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗ್ತಿದ್ರೆ ಲೈಕ್, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಯಾಕಂದರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿನ ಮಾಡಿಬಿಟ್ಟು ಹಾಕ್ತಿರೋದ್ರಿಂದ ಒಂದಕ್ಕೊಂದು ಲಿಂಕ್ ಇರುತ್ತೆ ನಾವು ಮಾಡ್ತಿರೋಂಥ ಸ್ಟೋರಿ. ಮತ್ತು ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ನ ತಪ್ಪದೆ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೆ ನೋಡಿ ಅಂತ ಹೇಳ್ತಾ ಈ ಲಕ್ಷ್ಮಿ ಕಡೆಯಿಂದ ಬಾಯ್.